ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಹಾಕ್ತಾ ಇರೋ ಉದ್ದೇಶ ಅಥವಾ ತೋರಿಸ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಯಾರು ಒಡಿಶಾ ಹೋಗಿದ್ರೆ ಅವರಿಗೆ ಒಡಿಶಾ ಹೋಗೋದಕ್ಕೆ ಬೇಕಾದಂಥ ಅನುಕೂಲದ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ನಾವು ಲಾಸ್ಟ್ ಮಂತಲ್ಲೇ ಒಡಿಶಾ ವಿಸಿಟ್ ಮಾಡಿದ್ವಿ. ಪುರಿ ಜಗನ್ನಾಥ ಮತ್ತು ಭುವನೇಶ್ವರ್ ಮತ್ತು ಕೋನಾರ್ಕಲ್ಲಿ ವಿಸಿಟ್ ಮಾಡ್ಕೊಂಡ್ಬಂದಿದ್ವಿ. ಹೋಗೋದಕ್ಕೆ ಬೇಕಾದಂಥ ದಾರಿಗಳು 2-3 ದಾರಿಗಳಿದೆ. ನಾವು ನಾರ್ಮಲಾಗಿ 10 ಡೇಸ್ ಮುಂಚೆ ಚೆಕ್ ಮಾಡಿದಾಗ ನಮಗೆ ಟ್ರೈನ್ ಟಿಕೆಟ್ ಚೆಕ್ ಮಾಡಿದಾಗ ತುಂಬ ವೆಯ್ಟಿಂಗ್ ಲಿಸ್ಟ್ ಇತ್ತು. ಆಮೇಲೆ ನಾವು ಟಿಕೆಟ್ ಚೆಕ್ ಮಾಡಿದ್ವಿ. ಆವಾಗ ನಮಗೆ ಸಿಕ್ಕಿದ್ದು ತಿರುಪತಿ ಟು ಒಡಿಶಾ ಪುರಿ ಜಗನ್ನಾಥ ಡೈರೆಕ್ಟಾಗಿ ಒಂದು ಟ್ರೈನ್ ಸಿಗುತ್ತೆ ನಿಮಗೆ. ಮಾರ್ನಿಂಗ್ 10 o'clock ಟ್ರೈನ್ ಇದೆ. 9:40ಗೆ ನೀವು ಆರಾಮಾಗಿ ಬುಕ್ ಮಾಡ್ಬೋದು. ಅದರಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ಮತ್ತು ಹುಬ್ಳಿಯಿಂದ ಟ್ರೈನ್ ಇದೆ, ಮತ್ತು ಬೆಂಗಳೂರಿಂದ ಟ್ರೈನ್ ಇದೆ. ನೀವು ಹೋಗೋರಿಗೆ ಅನುಕೂಲವಾಗಿ ಸಿಗುತ್ತೆ. ಬಟ್ ಒಂದೇ ಕಡೆಯಿಂದ ಯಾರು ಟ್ರೈ ಮಾಡಬೇಡಿ. ಆಮೇಲೆ ಎಲ್ಲರೂ ಬುಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟಿಗೆ ಟಿಕೆಟ್ನ ಟ್ರೈ ಮಾಡಿ. ಯಾವತ್ತೂ ನೀವು ಟಿಕೆಟ್ ಮಾಡಬೇಕಾದ್ರೆ ಸೆಂಟ್ರಲ್ ಟಿಕೆಟ್ ಬುಕ್ ಮಾಡಿದಾಗ ವೆಯ್ಟಿಂಗ್ ಲಿಸ್ಟಲ್ಲಿ ಬರುತ್ತೆ ಅಥವಾ ನಿಮ್ಗೆ ಬುಕ್ ಆಗೋದು ಕಷ್ಟ ಆಗುತ್ತೆ. ಬಟ್ ಆದರೆ ನೀವು ಆದಷ್ಟು ಎಂಡ್ ಪಾಯಿಂಟ್ ಸ್ಟಾರ್ಟ್ ಪಾಯಿಂಟು ಎಂಡ್ ಪಾಯಿಂಟ್ ಚೆಕ್ ಮಾಡಿದಾಗ ನಿಮಗೆ ಈಸಿಯಾಗಿ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಇದನ್ನ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಹಾಕ್ತಾ ಹೋಗ್ತೀನಿ. ಆಮೇಲೆ ತುಂಬ ಆರಾಮಾಗಿ ಹೋಗ್ಬೋದು. ಬಜೆಟ್ ಫ್ರೆಂಡ್ಲಿಯಾಗಿ ಹೋಗೋದಕ್ಕೆ ದಾರಿ ಇದೇ ಥರ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.